KS ಕ್ಲಾಸಸ್ ವತಿಯಿಂದ ಶುಭೋದಯವನ್ನು ಕೋರ್ತಾ ದಿನಾಂಕ 15 ಜನವರಿ 2026 ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕರೆಂಟ್ ಇವೆಂಟ್ಸ್ ಏನೇನಿವೆ ಅನ್ನೋದನ್ನ ನಾವು ಇವತ್ತು ಚರ್ಚೆ ಮಾಡೋಣ. ತಮಗೆಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ನಾವು ಮೊದಲನೇದಾಗಿ ಮಕರ ಸಂಕ್ರಾಂತಿಯ ಇದು ಒಂದು ಸುಗ್ಗಿ ಹಬ್ಬ ಆಗಿದ್ದು ಇದನ್ನ ಯಾಕೆ ಆಚರಣೆ ಮಾಡ್ತೀವಿ, ಅದರ ಇಂಪಾರ್ಟೆನ್ಸ್ ಏನು, ಇಡೀ ದೇಶಾದ್ಯಂತ ಯಾವ ಹೆಸರಿನ ಮೇಲೆ ಅದನ್ನ ಆಚರಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವಿವತ್ತು ಡಿಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನೀವು ಡೈಲಿ ಕರೆಂಟ್ ಅಫೇರ್ಸ್ ಅಪ್ಡೇಟ್ಸ್ ಅನ್ನ ಪಡೆಯಬಹುದು. ಮತ್ತೆ ಈ ವಿಡಿಯೋಗಳನ್ನ ಎಂಡ್ ವರೆಗೆ ನೋಡ್ತಾ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡ್ತೀರಿ ಅಂತ ಹೇಳ್ತಾ ನಾವು ಇವತ್ತಿನ ಕರೆಂಟ್ ಅಫೇರ್ಸ್ ಅನ್ನ ಶುರು ಮಾಡೋಣ. ಮೊದಲನೇ ಕರೆಂಟ್ ಅಫೇರ್ಸ್ ಏನಿದೆ ಅಂದ್ರೆ, ನಾವೆಲ್ಲ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇರ್ತಕ್ಕಂಥ ಮಕರ ಸಂಕ್ರಾಂತಿ ಹಬ್ಬ ಅಥವಾ ಸುಗ್ಗಿ ಹಬ್ಬ ಅಂತ ಕರಿತೀವಿ. ಅದು ಜನವರಿ 15ಕ್ಕೆ ಈ ವರ್ಷ ಬಂದಿದೆ. ಯಾಕೆ ಆಚರಣೆ ಮಾಡ್ತೀವಿ, ಅದರ ಮಹತ್ವ ಏನು ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಈ ಮಕರ ಸಂಕ್ರಾಂತಿಯನ್ನ ಉತ್ತರಾಯಣ ಪುಣ್ಯಕಾಲ ಅಂತ ನಾವು ಕರಿತೀವಿ. ಉತ್ತರಾಯಣ ಪುಣ್ಯಕಾಲ ಅಂದ್ರೆ ಹಿಂದಿನ ಇತಿಹಾಸದ ಪ್ರಕಾರ ಸೂರ್ಯನು ಮಕರ ರಾಶಿಗೆ ಪ್ರವೇಶ ಮಾಡುವುದರಿಂದ ಮತ್ತು ಸೂರ್ಯ ದಕ್ಷಿಣದಿಂದ ಉತ್ತರಕ್ಕೆ ಚಲಿಸಲು ಪ್ರಾರಂಭ ಮಾಡುವುದರಿಂದ ಇದನ್ನ ಉತ್ತರಾಯಣ ಪುಣ್ಯಕಾಲ ಅಂತ ಕರಿತೀವಿ. ಅಂದ್ರೆ ಇಲ್ಲಿಂದ ಋತುಮಾನ ಕೂಡ ಬದಲಾವಣೆ ಆಗುತ್ತೆ. ಚಳಿಗಾಲ ಮುಗಿದು ನಂತರ ಬೇಸಿಗೆಯ ಆರಂಭ ಇಲ್ಲಿಂದ ಅಥವಾ ವಸಂತ ಕಾಲದ ಆರಂಭ ಇದು ಸೂಚಿಸುತ್ತೆ. ಮತ್ತು ಭೌಗೋಳಿಕವಾಗಿ ಹಗಲಿನ ಅವಧಿ ದೀರ್ಘಾವಧಿ ಆಗುತ್ತಾ ಹೋಗುತ್ತೆ ಮತ್ತು ರಾತ್ರಿಗಳು ಕಡಿಮೆ ಆಗ್ತಾ ಹೋಗುತ್ತೆ. ಸೌರಮಾನ್ಯ ಕ್ಯಾಲೆಂಡರ್ ಪ್ರಕಾರ ಹಿಂದೂ ಹಬ್ಬಗಳಲ್ಲಿ ಹೆಚ್ಚಿನವು ಚಂದ್ರಮಾನ ಕ್ಯಾಲೆಂಡರ್ ಅನುಸರಿಸುತ್ತವೆ. ಆದರೆ ಸಂಕ್ರಾಂತಿಯು ಸೌರಮಾನ ಕಾಲಗಣನೆಯನ್ನು ಅನುಸರಿಸುವುದರಿಂದ ಈ ಹಬ್ಬ ನಮ್ಮ ಭಾರತದಾದ್ಯಂತ ಹೆಚ್ಚು ಪ್ರಾಮುಖ್ಯತೆಯನ್ನ ಪಡೆದಿರ್ತಕ್ಕಂಥದ್ದು. ಹಾಗಾದ್ರೆ ಕರ್ನಾಟಕದಲ್ಲಿ ಈ ಸಂಪ್ರದಾಯವನ್ನ ಯಾವ ರೀತಿ ವಿಶೇಷವಾಗಿ ಆಚರಿಸ್ತೀವಿ ಅಂದ್ರೆ, ನಮ್ಮಲ್ಲಿ ಸುಗ್ಗಿ ಹಬ್ಬ ಅಂತ ಕರ್ನಾಟಕದಲ್ಲಿ ಆಚರಣೆ ಮಾಡ್ತೀವಿ. ಅಂದ್ರೆ ರೈತರು ತಮ್ಮ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಯ ಫಸಲನ್ನ ಸೂರ್ಯ ದೇವರಿಗೆ ಅರ್ಪಿಸುವ ಮುಖಾಂತರ ಇದನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಮತ್ತೆ ಈ ಅವಧಿಯಲ್ಲಿ ಎಳ್ಳು ಬೆಲ್ಲ ಹಂಚುವ ಮುಖಾಂತರ ನೀವು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡೋಣ ಅಂತಕ್ಕಂಥ ಒಂದು ನಾಣ್ಣುಡಿಯೊಂದಿಗೆ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಇನ್ನೊಂದು ವಿಶೇಷತೆ ಏನಂದ್ರೆ, ನಮ್ಮ ಕಡೆ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ವಿಶೇಷವಾಗಿ ಕಿಚ್ಚು ಹಾಯುವುದು ಅಂತಕ್ಕಂಥದ್ದು ಈ ಸುಗ್ಗಿ ಹಬ್ಬದಲ್ಲಿ ಆಚರಣೆ ಮಾಡ್ತಾರೆ. ಅಂದ್ರೆ ಎತ್ತುಗಳಿಗೆ ವಿವಿಧ ಅಲಂಕಾರಗಳನ್ನ ಮಾಡಿ ಕಿಚ್ಚನ್ನ ಹಾಯುವುದರ ಮುಖಾಂತರ ಈ ಹಬ್ಬವನ್ನ ಆಚರಣೆ ಮಾಡುವುದು ರೂಢಿಯಲ್ಲಿದೆ. ಹಾಗಾದ್ರೆ ತುಂಬಾ ಇಂಪಾರ್ಟೆಂಟ್ ನಿಮ್ಮ KPSC ಪರ್ಪಸ್ ಅಂದ್ರೆ KPSC ಎಕ್ಸಾಮ್ಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯ ಏನಂದ್ರೆ, ಈ ಸುಗ್ಗಿ ಹಬ್ಬವನ್ನ ನಮ್ಮ ಭಾರತದಲ್ಲಿ ವಿವಿಧ ರಾಜ್ಯಗಳಲ್ಲಿ ವಿವಿಧ ಹೆಸರುಗಳಿಂದ ಕರೀತಾರೆ ಮತ್ತು ಅಲ್ಲಿಯ ಸಂಪ್ರದಾಯ ವಿಶೇಷತೆ ತುಂಬಾ ವಿಭಿನ್ನವಾಗಿದೆ. ಯಾವ ರೀತಿಯಾಗಿ ಅದನ್ನ ಯಾವ ಹೆಸರುಗಳಿಂದ ಕರೀತಾರೆ ಅನ್ನೋದನ್ನ ನಾವೀಗ ನೋಡೋದಾದ್ರೆ, ಮೊದಲನೇದಾಗಿ ಕರ್ನಾಟಕವನ್ನೇ ತಗೊಂಡ್ರೆ ಕರ್ನಾಟಕದಲ್ಲಿ ಇದನ್ನ ಮಕರ ಸಂಕ್ರಾಂತಿ ಅಥವಾ ಸುಗ್ಗಿ ಹಬ್ಬ ಅಂತ ಕರೀತಾರೆ. ಇಲ್ಲಿ ಎಳ್ಳು ಬೆಲ್ಲ ಹಂಚುವುದು ಮತ್ತು ಕಿಚ್ಚು ಹಾಯುವುದು ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿದೆ. ನೆಕ್ಸ್ಟ್ ತಮಿಳುನಾಡಿನಲ್ಲಿ ಇದನ್ನ ಪೊಂಗಲ್ ಅಂತಕ್ಕಂಥ ಹೆಸರಿನಿಂದ ಕರೀತಾರೆ. ಇದು 4 ದಿನಗಳ ಹಬ್ಬವಾಗಿ ಆಚರಣೆ ಮಾಡ್ತಾರೆ. ಭೋಗಿ, ಸೂರ್ಯ, ಮಾಟ್ಟು ಮತ್ತು ಕಾಣುಂ ಪೊಂಗಲ್ ಅಂತಕ್ಕಂಥ ಹೆಸರಿನಿಂದ ಇದನ್ನ ಆಚರಣೆ ಮಾಡ್ತಾರೆ. ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಪೆದ್ದ ಪಾಂಡುಗ ಅಂತ ಕರೀತಾರೆ. ತುಂಬಾ ಇಂಪಾರ್ಟೆಂಟ್, ತುಂಬಾ ಎಕ್ಸಾಮ್ಗಳಲ್ಲಿ ಇದನ್ನ ಕೇಳಿದರೆ ಕೂಡ. ಬೊಮ್ಮಲ ಕೋಲವು ಗೊಂಬೆಗಳ ಪ್ರದರ್ಶನ ಇಲ್ಲಿ ಈ ಹಬ್ಬಕ್ಕೆ ವಿಶೇಷವಾಗಿರುತ್ತೆ. ಇನ್ನು ಕೇರಳದಲ್ಲಿ ಮಕರ ವಿಳಕ್ಕು ಅಂತ ಕರೀತಾರೆ. ಶಬರಿಮಲೆಯಲ್ಲಿ ಮಕರ ಜ್ಯೋತಿಯ ದರ್ಶನ ಈ ಅವಧಿಯಲ್ಲಿ ಜನ ವಿಶೇಷವಾಗಿ ಆಚರಿಸ್ತಾರೆ. ಮಹಾರಾಷ್ಟ್ರದಲ್ಲಿ ಮಕರ ಸಂಕ್ರಾಂತಿ ಅಂತ ಆಚರಿಸ್ತಾರೆ. ತಿಳುಗುಳಗ್ಯಾ ಆಣಿಗೋಡ ಗೋಡಾಬೋಲ ಅಂತಕ್ಕಂಥ ಒಂದು ನಾಣ್ಣುಡಿಯೊಂದಿಗೆ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಆಮೇಲೆ ಗುಜರಾತ್ನಲ್ಲಿ ಉತ್ತರಾಯಣ ಅಂತ ಆಚರಣೆ ಮಾಡ್ತಾರೆ. ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಕೂಡ ಗುಜರಾತ್ನಲ್ಲಿ ಈ ಅವಧಿಯಲ್ಲಿ ಮಾಡ್ತಾರೆ. ಇನ್ನು ಪಂಜಾಬ್ ಮತ್ತು ಹರಿಯಾಣದಲ್ಲಿ ಲೋಹಿರಿ ಅಂತ ಹೆಸರಿನಿಂದ ಆಚರಿಸ್ತಾರೆ. ರಾತ್ರಿ ವೇಳೆ ಬೆಂಕಿ ಹಚ್ಚಿ ಕುಣಿಯುವುದು ಈ ಹಬ್ಬದ ವಿಶೇಷತೆ. ಅಸ್ಸಾಂದಲ್ಲಿ ಮಾಘ್ ಬಿಹು ಅಂತ ಕರೀತಾರೆ. ಭೋಗಾಲಿ ಬಿಹು ಎಂದು ಕೂಡ ಇಲ್ಲಿ ಕರೀತಾರೆ. ಹಬ್ಬದ ಊಟದ ಪ್ರಾಮುಖ್ಯತೆ ಇಲ್ಲಿಯೇ ವಿಶೇಷತೆಯಾಗಿರುತ್ತೆ. ನೆಕ್ಸ್ಟ್ ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ಕಿಚಡಿ ಅಂತ ಕರೀತಾರೆ. ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು, ಕಿಚಡಿ ದಾನ ಮಾಡುವುದು ಇಲ್ಲಿನ ವಿಶೇಷತೆಯಾಗಿದೆ. ನೆಕ್ಸ್ಟ್ ಪಶ್ಚಿಮ ಬಂಗಾಳದಲ್ಲಿ ಪೌಷ್ ಸಂಕ್ರಾಂತಿ ಅಂತ ಕರೀತಾರೆ.
ಗಂಗಾಸಾಗರ ಮೇಳ ಮತ್ತು ಪಿತೆ ಎಂಬ ಸಿಹಿ ತಿಂಡಿಯೊಂದಿಗೆ ಅತ್ಯಂತ ಗಾಳಿಪಟ ಹಾರಿಸುವುದರ ಮುಖಾಂತರ ಮತ್ತು ಗಿಣಿ ತಿನ್ನುವ ಒಂದು ಸಿಹಿ ಪದಾರ್ಥ ತಿನ್ನುವ ಮುಖಾಂತರ ಇದನ್ನ ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ಒಡಿಶಾದಲ್ಲಿ ಮಕರ ಚೌಲ ಅಂತ ಕರಿತೀವಿ. ಹೊಸ ಅಕ್ಕಿಯ ನೈವೇದ್ಯವನ್ನ ಹಿಡಿಯುವುದರ ಮುಖಾಂತರ ಇಲ್ಲಿ ಆಚರಣೆ ಮಾಡಲಾಗುತ್ತೆ. ನೆಕ್ಸ್ಟ್ ಹಿಮಾಚಲ ಪ್ರದೇಶದಲ್ಲಿ ಮಾಗಿ ಸಾಜಿ ಅಂತ ಕರಿತೀವಿ. ಸ್ಥಳೀಯ ನೃತ್ಯಗಳೆಂದರೆ ಮಾಘ ಮಾಸದ ಸ್ವಾಗತವನ್ನ ಇಲ್ಲಿ ಆಚರಣೆ ಮಾಡಲಾಗುತ್ತೆ. ನೆಕ್ಸ್ಟ್ ಉತ್ತರಾಖಂಡ್ ಘುಗುತಿಯ ಪಕ್ಷಿಗಳಿಗೆ ಆಹಾರ ನೀಡುವ ವಿಶಿಷ್ಟ ಸಂಪ್ರದಾಯ ಇಲ್ಲಿದೆ. ಇದನ್ನ ಘುಗುತಿಯ ಅಂತಕ್ಕಂಥ ಹೆಸರಿನಿಂದ ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಈ ಭಾರತದ ಹಬ್ಬವನ್ನ ಕೆಲವು ದೇಶಗಳಲ್ಲಿ ಆಚರಣೆ ಮಾಡ್ತಾರೆ. ಅವು ನಮ್ಮ ಭಾರತದ ನೆರೆಯ ದೇಶಗಳಾಗಿರುವುದರಿಂದ ನೇಪಾಳದಲ್ಲಿ ಮಘೆ ಸಂಕ್ರಾಂತಿ ಅಂತ ಆಚರಣೆ ಮಾಡ್ತೀವಿ. ತುಂಬಾ ಇಂಪಾರ್ಟೆಂಟ್, ಇವುಗಳನ್ನ ನೆನ್ಪಿಟ್ಕೊಳ್ಬೇಕು, ನೋಟ್ ಮಾಡ್ಕೊಳ್ಬೇಕು. ಶ್ರೀಲಂಕಾದಲ್ಲಿ ಥಾಯ್ ಪೊಂಗಲ್ ಅಂತ ಕರಿತೀವಿ. ಮಯನ್ಮಾರದಲ್ಲಿ ಥಿಂಗ್ಯಾನ್ ಅಂತ ಕರಿತೀವಿ. ಪೋಲ್ಯಾಂಡ್ ನಲ್ಲಿ ಸೊಂಗ್ಕ್ಯಾನ್ ಅಂತ ಹೆಸರಿನಿಂದ ಇದನ್ನ ಆಚರಣೆ ಮಾಡ್ತೀವಿ. ಇದು ಸಂಕ್ರಾಂತಿ ಹಬ್ಬದ ವಿಶೇಷತೆ ಆಗಿರ್ತಕ್ಕಂಥದ್ದು. ನೀವು ಇದನ್ನ ನೋಟ್ ಮಾಡ್ಕೊಳ್ಬೇಕು. ನಿಮ್ಮ ಎಕ್ಸಾಮ್ ಪರ್ಪಸ್ ಇಂದ KPSC ಯಲ್ಲಿ ಕರ್ನಾಟಕ ಕರೆಂಟ್ ಅಫೇರ್ಸ್ ಅಲ್ಲಿ ಇದನ್ನ ಕೇಳುವ ಚಾನ್ಸಸ್ ತುಂಬಾ ಇರುತ್ತೆ. ಇನ್ನು ಎರಡನೇ ಕರೆಂಟ್ ಅಫೇರ್ಸ್ ಏನಂದ್ರೆ ಕಾಮನ್ವೆಲ್ತ್ ಸ್ಪೀಕರ್ಗಳ ಸಮ್ಮೇಳನ CSPOC ಅಂತ ಕರಿತೀವಿ. ಇದು ಎಷ್ಟನೇ ಸಮ್ಮೇಳನ ಅಂದ್ರೆ 28ನೇ ಸಮ್ಮೇಳನ. ಇದು ನ್ಯಾಷನಲ್ ಇಶ್ಯೂ ಆಗಿದೆ ಅಂತ ನೀವು ಅನ್ಬಹುದು, ಬಟ್ ಇದು ಸ್ಟೇಟ್ ಇಶ್ಯೂ ಆಗಿದೆ. ಯಾಕೆಂದ್ರೆ ನಮ್ಮ ಕರ್ನಾಟಕದ ವಿಧಾನಸಭೆಯ ಸಭಾಧ್ಯಕ್ಷರು ಕೂಡ ಇದರಲ್ಲಿ ಭಾಗವಹಿಸುವುದರಿಂದ ಇದು ನಮ್ಮ ಕರೆಂಟ್ ಅಫೇರ್ಸ್, ಸ್ಟೇಟ್ ಕರೆಂಟ್ ಅಫೇರ್ಸ್ ಕೂಡ ಆಗುತ್ತೆ. ವಿಷಯ ಏನಂದ್ರೆ ಸಂಸದೀಯ ವ್ಯವಸ್ಥೆಯಲ್ಲಿ ಕೃತಕ ಬುದ್ಧಿಮತ್ತೆ, AI ಟೆಕ್ನಾಲಜಿಯ ಬಳಕೆ ಮತ್ತು ಸಾಮಾಜಿಕ ಮಾಧ್ಯಮಗಳ ಪ್ರಭಾವದ ಕುರಿತು ಈ ಸಮ್ಮೇಳನದಲ್ಲಿ ಚರ್ಚೆ ಆಗ್ತಾ ಇದೆ. ಇದು 28ನೇ ಸಮ್ಮೇಳನ ಅಂತಕ್ಕಂಥದ್ದನ್ನ ನೀವೆಲ್ಲ ನೆನ್ಪಿಟ್ಕೊಳ್ಬೇಕು. ಎಷ್ಟನೇ ತಾರೀಕು ಇದನ್ನ ಆಚರಣೆ ಮಾಡಿದ್ರೆ ಅಂದ್ರೆ ಜನವರಿ 14ರಿಂದ 16ರವರೆಗೆ ಈ ಸಮ್ಮೇಳನ ನಡೆಯುತ್ತೆ. ಸ್ಥಳ ಎಲ್ಲಿ ಅಂದ್ರೆ ಸಂವಿಧಾನ ಸದನದ ಕೇಂದ್ರ ಸಭಾಂಗಣ, ಸಂಸತ್ ಭವನ, ನವದೆಹಲಿಯಲ್ಲಿ ಇದು ಸಭೆಯನ್ನ ಸೇರಲಾಗಿದೆ. ನರೇಂದ್ರ ಮೋದಿಯವರು ಇದರ ಉದ್ಘಾಟಕರಾಗಿ ಭಾಗವಹಿಸಿದ್ದಾರೆ. ಅಧ್ಯಕ್ಷತೆಯನ್ನ ಓಂ ಬಿರ್ಲಾ, ನಮ್ಮ ಕೇಂದ್ರ ಲೋಕಸಭೆಯ ಸ್ಪೀಕರ್ ಅವರು ವಹಿಸಿರ್ತಾರೆ. ನಮ್ಮ ಕರ್ನಾಟಕದ ಸ್ಪೀಕರ್ ಕೂಡ UT ಖಾದರ್ ಅವರು ಕೂಡ ಈ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ. ಈ ಸಮ್ಮೇಳನದ ಪ್ರಮುಖ ಉದ್ದೇಶಗಳನ್ನ ನಾವು ನೋಡೋದಾದ್ರೆ ಸಂಸದೀಯ ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಕಾಮನ್ವೆಲ್ತ್ ರಾಷ್ಟ್ರಗಳ ನಡುವೆ ಸಂಸದೀಯ ಪ್ರಜಾಪ್ರಭುತ್ವದ ಬಗ್ಗೆ ಅರಿವು ಮತ್ತು ತಿಳುವಳಿಕೆಯನ್ನ ಹೆಚ್ಚಿಸುವುದು. ಕಾಮನ್ವೆಲ್ತ್ ರಾಷ್ಟ್ರಗಳು ಅಂದ್ರೆ ಯಾವ ಅಂತಕ್ಕಂಥದನ್ನ ನೀವು ನೋಡೋದಾದ್ರೆ ಯಾವ ಬ್ರಿಟಿಷರ ಆಳ್ವಿಕೆಗೆ ಹಿಂದಿನ ಕಾಲದಲ್ಲಿ ಬ್ರಿಟಿಷರ ಆಳ್ವಿಕೆ ಒಳಪಟ್ಟಿರ್ತವೆಯೋ ಅವುಗಳನ್ನ ಕಾಮನ್ವೆಲ್ತ್ ರಾಷ್ಟ್ರಗಳು ಅಂತ ಕರಿತೀವಿ. ಅಲ್ಲಿಯ ಸಂಸದೀಯ ಪ್ರಜಾಪ್ರಭುತ್ವದ ಬಗ್ಗೆ ಅರಿವು ಮತ್ತು ತಿಳುವಳಿಕೆಯನ್ನು ಹೆಚ್ಚುವ ಉದ್ದೇಶದಿಂದ ಈ ಸಮ್ಮೇಳನವನ್ನ ಕರೆಯಲಾಗಿದೆ. ಸ್ಪೀಕರ್ಗಳು ಮತ್ತು ಅಧ್ಯಕ್ಷತೆ ವಹಿಸಿರುವ ಅಧಿಕಾರಿಗಳಲ್ಲಿ ನಿಷ್ಪಕ್ಷಪಾತತೆ, ನ್ಯಾಯೋಚಿತತೆಯನ್ನ ಪ್ರೋತ್ಸಾಹಿಸುವುದು ಇದರ ಉದ್ದೇಶವಾಗಿರುತ್ತದೆ. ಸಂಸ್ಥೆಗಳಲ್ಲಿ ಬಲವರ್ಧನೆ ಅಂದ್ರೆ ಶಾಸಕಾಂಗ ಸಂಸ್ಥೆಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ಬಲಪಡಿಸುವುದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಹಾಗಾದ್ರೆ ಈ ಸಮ್ಮೇಳನದಲ್ಲಿ ಚರ್ಚಿಸುತ್ತಿರುವ ಪ್ರಮುಖ ವಿಷಯಗಳು ಯಾವುವು ಅನ್ನೋದನ್ನ ನಾವು ನೋಡೋದಾದ್ರೆ ಮೊದಲನೇದಾಗಿ ಕೃತಕ ಬುದ್ಧಿಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸಂಸತ್ತಿನ ಕಾರ್ಯನಿರ್ವಹಣೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ರೀತಿಯ ಬಳಕೆ ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡಲಾಗಿದೆ. ಸಂಸದರ ಮೇಲೆ ಸಾಮಾಜಿಕ ಮಾಧ್ಯಮಗಳ ಪ್ರಭಾವ ಮತ್ತು ಸಾರ್ವಜನಿಕ ಸಂವಹನಗಳ ಕುರಿತು ಚರ್ಚೆ ಆಗ್ತಾ ಇದೆ. ಸಾರ್ವಜನಿಕ ಸಹಭಾಗಿತ್ವ, ಮತದಾನದ ಆಚೆಗೂ ನಾಗರಿಕರು ಸಂಸತ್ತಿನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಲು ಹೊಸ ಕಾರ್ಯತಂತ್ರಗಳನ್ನು ರೂಪಿಸುವ ಉದ್ದೇಶದಿಂದ ಇಲ್ಲಿ ಸಮ್ಮೇಳನ ಸೇರಲಾಗಿದೆ. ನೆಕ್ಸ್ಟ್ ಭದ್ರತೆ ಮತ್ತು ಆರೋಗ್ಯ. ಸಂಸತ್ ಸದಸ್ಯರು ಮತ್ತು ಸಿಬ್ಬಂದಿಯ ಭದ್ರತೆ, ಆರೋಗ್ಯ ಮತ್ತು ಯೋಗಕ್ಷೇಮ ಕೂಡ ಇಲ್ಲಿ ಚರ್ಚೆ ಆಗುತ್ತೆ. ನೆಕ್ಸ್ಟ್ ಇದು ಇಲ್ಲಿಯವರೆಗಿನ ಅತಿ ದೊಡ್ಡ ಸಮ್ಮೇಳನವಾಗಿದೆ. 42 ಕಾಮನ್ವೆಲ್ತ್ ದೇಶಗಳ 61 ಸ್ಪೀಕರ್ಗಳು ಹಾಗೂ 4 ಅರೆ ಸ್ವಾಯತ್ತ ಸಂಸ್ಥೆಗಳ ಪ್ರತಿನಿಧಿಗಳು ಇದರಲ್ಲಿ ಒಟ್ಟು 299ಕ್ಕೂ ಹೆಚ್ಚು ಜನ ಗಣ್ಯರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕೆನಡಾ, ಯುನೈಟೆಡ್ ಕಿಂಗ್ಡಮ್, ಆಸ್ಟ್ರೇಲಿಯಾದ ನಿಯೋಗಗಳು ಕೂಡ ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇವೆ. ಈ ಹಿಂದೆ 1961, 86, 2010ರಲ್ಲಿ ಈ ಸಮ್ಮೇಳನಗಳನ್ನು ಆಯೋಜನೆ ಮಾಡಲಾಗಿತ್ತು. ಇದು 4ನೇ ಬಾರಿಗೆ ಭಾರತದಲ್ಲಿ ನಡೆಯುತ್ತಿದೆ. ತುಂಬಾ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂತ ವಿಷಯ ಇದು. 4ನೇ ಬಾರಿಗೆ ಭಾರತದಲ್ಲಿ ನಡೆಯುತ್ತಾ ಇದೆ. ಇದು 28ನೇ ಸಮ್ಮೇಳನ ಆಗಿದೆ.
ಈ ಸಮ್ಮೇಳನದ ನಂತರ ಜನವರಿ 17-18ರಂದು ಪ್ರತಿನಿಧಿಗಳಿಗೆ ಜೈಪುರಕ್ಕೆ ಪ್ರವಾಸ ಕಾರ್ಯಕ್ರಮ ಕೂಡ ಇದರಲ್ಲಿ ಸೇರ್ಪಡೆಯಾಗಿದೆ. ಮೂರನೇದಾಗಿರ್ತಕ್ಕಂಥ ಕರ್ನಾಟಕದ ಪ್ರಮುಖವಾಗಿರ್ತಕ್ಕಂಥ ಪ್ರಚಲಿತದಲ್ಲಿರುವ ವಿದ್ಯಮಾನ ಏನಂದ್ರೆ ಮಲಯಾಳಂ ಭಾಷಾ ವಿಧೇಯಕ 2025 ಮತ್ತು ಕರ್ನಾಟಕದ ಆಕ್ಷೇಪ ಅಂತಕ್ಕಂಥದ್ದು. ಹಾಗಾದ್ರೆ ಇದು ಸುದ್ದಿಯಲ್ಲಿರಲು ಕಾರಣ ಏನಂದ್ರೆ ಕೇರಳದ ಗಡಿ ಭಾಗದಲ್ಲಿರುವ ಕಾಸರಗೋಡು ಕನ್ನಡಿಗರ ಭಾಷಾ ಹಕ್ಕುಗಳಿಗೆ ಧಕ್ಕೆ ಆಗ್ತದೆ ಅನ್ನೋ ಉದ್ದೇಶದಿಂದ ಕರ್ನಾಟಕ ಈ ಮಲಯಾಳಂ ಭಾಷಾ ವಿಧೇಯಕ 2025 ಕೇರಳ ಸರ್ಕಾರದ ವಿರುದ್ಧ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿದೆ. ಯಾಕಂದ್ರೆ ಕೇರಳ ಸರ್ಕಾರ ಮಲಯಾಳಂ ಅನ್ನ ಏಕೈಕ ಆಡಳಿತ ಭಾಷೆಯನ್ನಾಗಿ ಮಾಡಲು ತಂದಿರುವ ವಿಧೇಯಕ ಆಗಿರುವುದರಿಂದ ಕರ್ನಾಟಕ ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಹಾಗಾದ್ರೆ ಈ ವಿಧೇಯಕ ಅಂದ್ರೆ ಏನು, ಇದರಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳು ಯಾವುವು ಅನ್ನೋದನ್ನ ನಾವು ನೋಡುವುದಾದ್ರೆ ಕಡ್ಡಾಯ ಪ್ರಥಮ ಭಾಷೆ ಅಂದ್ರೆ ಕೇರಳದಲ್ಲಿ 1ರಿಂದ 10ನೇ ತರಗತಿಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ಕನ್ನಡವನ್ನೇ ಮಲಯಾಳಮನ್ನೇ ಪ್ರಥಮ ಭಾಷೆಯನ್ನಾಗಿ ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ವಿಷಯ ಈಗ ಪ್ರಚಲಿತದಲ್ಲಿದೆ. ಇದನ್ನ ನಮ್ಮ ಕರ್ನಾಟಕ ಆಕ್ಷೇಪ ವ್ಯಕ್ತಪಡಿಸಿದೆ. ಯಾಕಂದ್ರೆ ಗಡಿ ಪ್ರದೇಶದಲ್ಲಿ ಕನ್ನಡ ಭಾಷೆಯ ಶಾಲೆಗಳಿರುವುದರಿಂದ ಅಲ್ಲಿ ಕನ್ನಡವನ್ನ ಓದ್ತಕ್ಕಂಥ ವಿದ್ಯಾರ್ಥಿಗಳು ಇದರಿಂದ ತೊಂದರೆಯಾಗ್ತದೆ ಅನ್ನೋ ಉದ್ದೇಶದಿಂದ ಇದನ್ನ ಕರ್ನಾಟಕ ಆಕ್ಷೇಪ ವ್ಯಕ್ತಪಡಿಸಿದೆ. ಅಧಿಕೃತ ಆಡಳಿತ ಭಾಷೆ, ಸರ್ಕಾರಿ ವ್ಯವಹಾರಗಳು, ಸಾರ್ವಜನಿಕ ಸಂವಹನ ಮತ್ತು ಡಿಜಿಟಲ್ ಕ್ಷೇತ್ರಗಳಲ್ಲಿ ಮಲಯಾಳಂ ಅನ್ನ ಕಡ್ಡಾಯ ಮಾಡಲಾಗಿದೆ. ನ್ಯಾಯಾಂಗ ಮತ್ತು ಶಾಸಕಾಂಗಗಳಲ್ಲಿಯೂ ಕೂಡ ಮಲಯಾಳಂ ಭಾಷೆಯನ್ನ ಕಡ್ಡಾಯ ಮಾಡಲಾಗಿದೆ. ಪ್ರಸ್ತುತ ಇರುವ ಅಧಿಕೃತ ಭಾಷಾ ಇಲಾಖೆಯನ್ನ ಮಲಯಾಳಂ ಭಾಷಾ ಅಭಿವೃದ್ಧಿ ಇಲಾಖೆ ಎಂದು ಕೇರಳದಲ್ಲಿ ಅದನ್ನ ಮರುನಾಮಕರಣ ಮಾಡಲಾಗಿದೆ. ಹಾಗಾದರೆ ಕರ್ನಾಟಕದ ಆಕ್ಷೇಪಣೆ ಏನು ಅಂತಕ್ಕಂಥದ್ದನ್ನ ನೋಡುವುದಾದರೆ ನಮ್ಮ ಕರ್ನಾಟಕದ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಈ ವಿಧೇಯಕವನ್ನ ಟೀಕಿಸಿದೆ. ಯಾಕಂದ್ರೆ ಕಾಸರಗೋಡು ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡಿಗರ ಸಂಖ್ಯೆ ಅಲ್ಲಿ ಹೆಚ್ಚಾಗಿರುವುದರಿಂದ ಅಲ್ಲಿರುವ ಕನ್ನಡ ಓದ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ಇದರಿಂದ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಅನ್ನೋ ಉದ್ದೇಶದಿಂದ ಇದನ್ನ ನಮ್ಮ ಕರ್ನಾಟಕ ಆಕ್ಷೇಪಣೆ ವ್ಯಕ್ತಪಡಿಸಿದೆ. ಸಂವಿಧಾನದ ವಿಧಿ 29, 30 ಮತ್ತು 350ನೇ ವಿಧಿಗಳನ್ನ ಉಲ್ಲಂಘನೆ ಮಾಡ್ತಕ್ಕಂಥದ್ದು ಆಗ್ತಾ ಇದೆ ಅಂತಕ್ಕಂಥದ್ದು ನಮ್ಮ ಕರ್ನಾಟಕದ ಪ್ರಮುಖವಾದ. ಇದನ್ನ ನೋಟ್ ಡೌನ್ ಮಾಡ್ಕೊಳ್ಬೇಕು, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ಅಲ್ಪಸಂಖ್ಯಾತರ ಮೇಲೆ ಭಾಷೆಯನ್ನು ಬಲವಂತವಾಗಿ ಹೇರುವ ವಿಧಾನ ಅಂತೇಳಿ ನಮ್ಮ ಕರ್ನಾಟಕ ಸರ್ಕಾರ ಅಸಂವಿಧಾನಿಕ ಹೇರಿಕೆ ಅನ್ನೋ ಉದ್ದೇಶದಿಂದ ಇದನ್ನ ಆಕ್ಷೇಪಣೆ ವ್ಯಕ್ತಪಡಿಸಿದೆ. 2015ರಲ್ಲೇ ಈ ಯೋಜನೆಯನ್ನ ಜಾರಿಗೆ ತರಲಾಗಿತ್ತು, ಆದರೆ ರಾಷ್ಟ್ರಪತಿಯವರು ಇದಕ್ಕೆ ಒಪ್ಪಿಗೆ ನೀಡಿರಲಿಲ್ಲ. ಈ ವಿಷಯವಾಗಿ ನಮ್ಮ ಕರ್ನಾಟಕ ಸರ್ಕಾರದ ನಿಯೋಗ ಕೇರಳದ ರಾಜ್ಯಪಾಲರನ್ನ ಭೇಟಿ ಮಾಡಲಾಗಿದೆ ಮತ್ತು ಈ ಮಸೂದೆಯನ್ನ ತಿರಸ್ಕಾರ ಮಾಡುವಂತೆ ಮನವಿಯನ್ನ ಸಲ್ಲಿಸಲಾಗಿದೆ. ಆದರೆ ಕೇರಳ ಏನ್ ಹೇಳ್ತಾ ಇದೆ ಅಂದ್ರೆ ಸೇಫ್ ಗಾರ್ಡ್ ಕ್ಲಾಸ್ಗಳ ಮುಖಾಂತರ ನಾವು ಭಾಷಾ ಅಲ್ಪಸಂಖ್ಯಾತರಿಗೆ ವಿನಾಯಿತಿ ನೀಡ್ತೇವೆ ಅಂತಕ್ಕಂಥದ್ದು ಕೇರಳದ ವಾದವಾಗಿದೆ. ಹಾಗಾದ್ರೆ ಕರ್ನಾಟಕ ಸರ್ಕಾರದ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಯೋಜನೆ ಯಾವುದು? 4ನೇ ಕರೆಂಟ್ ಅಫೇರ್ಸ್ ಅಂದ್ರೆ ಲೀಪ್ ಯೋಜನೆ, ಲೋಕಲ್ ಎಕನಾಮಿ ಆಕ್ಸಲೇಟರ್ ಪ್ರೋಗ್ರಾಮ್ ಅಂತಕ್ಕಂಥದ್ದು ಈ ಯೋಜನೆ ಉಪಕ್ರಮಗಳು ಏನೇನಿದೆ ಅನ್ನೋದನ್ನ ನಾವು ನೋಡುವುದಾದ್ರೆ ಸ್ಥಳೀಯ ಆರ್ಥಿಕ ವೇಗವರ್ಧಕ ಕಾರ್ಯಕ್ರಮ ಎಂಬುದು ಕರ್ನಾಟಕ ಸರ್ಕಾರದ ಐಟಿ-ಬಿಟಿ ಇಲಾಖೆಯ ಉಪಕ್ರಮವಾಗಿದೆ. ಇದನ್ನ ಯಾವ ಇಲಾಖೆ ಜಾರಿಗೆ ತಂದಿದೆ ಅಂದ್ರೆ ನಮ್ಮ ಕರ್ನಾಟಕದ ಐಟಿ-ಬಿಟಿ ಇಲಾಖೆ ಅಡಿ ಇದನ್ನ ಜಾರಿಗೆ ತರಲಾಗಿದೆ. ಸ್ಥಳೀಯ ಆರ್ಥಿಕ ವೇಗವರ್ಧಕ ಕಾರ್ಯಕ್ರಮ ಇದರ ಹೆಸರು. ಇದರ ಮುಖ್ಯ ಗುರಿ ಏನಂದ್ರೆ ಬಿಯಾಂಡ್ ಬೆಂಗಳೂರು ಅಂದರೆ ತಂತ್ರಜ್ಞಾನ ಮತ್ತು ಉದ್ಯೋಗಾವಕಾಶಗಳನ್ನು ಕೇವಲ ಬೆಂಗಳೂರಿಗೆ ಸೀಮಿತಗೊಳಿಸದೆ ರಾಜ್ಯದ ಇತರ ಜಿಲ್ಲೆಗಳಿಗೂ ವಿಸ್ತರಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಇದರ ಒಟ್ಟು ಬಜೆಟ್ 1,000 ಕೋಟಿ ಇದೆ. ಮುಂದಿನ 5 ವರ್ಷಗಳವರೆಗೆ ಇದರ ಅವಧಿ. ಇದರ ಗುರಿ 5 ಲಕ್ಷ ಹೊಸ ಉದ್ಯೋಗಗಳನ್ನು ಸೃಷ್ಟಿ ಮಾಡುವುದು. 2025ರಿಂದ 30 5 ವರ್ಷಗಳವರೆಗೆ ಇದು ಕಾರ್ಯಯೋಜನೆ ಹಂಚಿಕೆಯಾಗಲಿದೆ. ಜಾರಿಗೆ ತಂದ ಇಲಾಖೆ ಎಲೆಕ್ಟ್ರಾನಿಕ್ಸ್, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ. ಇದರ ಪ್ರಮುಖ ಗುರಿಗಳನ್ನ ನೋಡುವುದಾದರೆ ಬೆಂಗಳೂರಿನ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಿ ದ್ವಿತೀಯ ಮತ್ತು ತೃತೀಯ ಹಂತದ ನಗರಗಳಲ್ಲಿ ಕೈಗಾರಿಕಾ ಬೆಳವಣಿಗೆಗಳನ್ನ ಉತ್ತೇಜನ ಮಾಡುವುದು, ಕೈಗಾರಿಕೆಗಳ ವಿಕೇಂದ್ರೀಕರಣ, ನವೋದ್ಯಮ ಕೇಂದ್ರಗಳ ಸ್ಥಾಪನೆ ಅಂದ್ರೆ ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಬೆಳಗಾವಿ, ಧಾರವಾಡ, ಕಲಬುರಗಿ, ಶಿವಮೊಗ್ಗ, ತುಮಕೂರು ನಗರಗಳನ್ನ ಜಾಗತಿಕ ಮಟ್ಟದ ನವೋದ್ಯಮ ಹಬ್ಗಳಾಗಿ ಅಭಿವೃದ್ಧಿಪಡಿಸುವುದು, ಮೂಲಸೌಕರ್ಯ, ಈ ನಗರಗಳಲ್ಲಿ ಪ್ಲಗ್ ಅಂಡ್ ಪ್ಲೇ ಸೌಲಭ್ಯಗಳನ್ನ ಮತ್ತು ಇನ್ಕ್ಯುಬೇಟರ್ಗಳನ್ನ, ಆಕ್ಸಿಲೇಟರ್ಗಳನ್ನ ಸ್ಥಾಪನೆ ಮಾಡುವುದು, ಉದ್ಯಮಶೀಲತೆ ಶಿಕ್ಷಣ, ಶಾಲಾ ಮತ್ತು ಕಾಲೇಜು ಹಂತದಲ್ಲಿ ಮಕ್ಕಳುಗಳಲ್ಲಿ
ನಾವೀನ್ಯತೆ ಮತ್ತು ಉದ್ಯಮಶೀಲತೆಯ ಮನೋಭಾವವನ್ನು ಬೆಳೆಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಹಾಗಾದ್ರೆ ಈ ಲೀಪ್ ಯೋಜನೆಯ ಪ್ರಮುಖ ಉಪ ಕಾರ್ಯಕ್ರಮಗಳು ಯಾವುದಿದೆ ಅಂದ್ರೆ ಯೋಜನೆಯಲ್ಲಿ ಬರುವ ಪ್ರಮುಖ ಉಪ ಕಾರ್ಯಕ್ರಮಗಳು ಯಾವುದಿದೆ ಅಂದ್ರೆ ಈ ಯೋಜನೆಯಲ್ಲಿ ಸುಮಾರು 16 ವಿಶೇಷ ಘಟಕಗಳನ್ನ ಗುರುತಿಸಲಾಗಿದೆ. ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದಂದ್ರೆ ಕರ್ನಾಟಕ ಸ್ಟಾರ್ಟ್ಅಪ್ ಫೌಂಡ್ರಿ ಅಂದ್ರೆ ಶಾಲಾ ಕಾಲೇಜುಗಳಲ್ಲಿ ನಾವೀನ್ಯತೆಯನ್ನ ಉತ್ತೇಜಿಸುವುದು. ಎಲಿವೇಟ್ ನೆಕ್ಸ್ಟ್ ಅಂತಕ್ಕಂಥದ್ದು ಮತ್ತೊಂದು ಉಪಕ್ರಮ. ಕೃತಕ ಬುದ್ಧಿಮತ್ತೆ, ಡೀಪ್ ಟೆಕ್, ಕ್ವಾಂಟಮ್ ಕಂಪ್ಯೂಟಿಂಗ್ ಕ್ಷೇತ್ರಗಳಲ್ಲಿ ನವೋದ್ಯಮಗಳಿಗೆ ವಿಶೇಷ ಅನುದಾನವನ್ನ ನೀಡುವುದು. ಬಿಯಾಂಡ್ ಬೆಂಗಳೂರು ಎಲಿವೇಟ್ ಅಂತಕ್ಕಂಥದ್ದು ಬೆಂಗಳೂರಿನ ಹೊರಗಿನ ನಗರಗಳ ಸ್ಟಾರ್ಟ್ಅಪ್ಗಳಿಗೆ ಮಾರುಕಟ್ಟೆ ಮತ್ತು ಹೂಡಿಕೆಯ ನೆರವು. ಇನೋವೇಷನ್ ಲ್ಯಾಬ್ಸ್ ಸ್ಥಾಪನೆ ಮಾಡುವುದು. ವಿಜ್ಞಾನ ಮತ್ತು ತಂತ್ರಜ್ಞಾನ ಶಿಕ್ಷಣಕ್ಕೆ ಉತ್ತೇಜನ ನೀಡಲು ಲ್ಯಾಬ್ಗಳನ್ನ ಸ್ಥಾಪನೆ ಮಾಡುವುದು ಇದರ ಪ್ರಮುಖ ಉಪಕ್ರಮವಾಗಿದೆ. ಈ ಯೋಜನೆಯಿಂದ ಏನೇನು ಲಾಭಗಳಿದೆ ಅಂದ್ರೆ ಕೇವಲ ಉದ್ಯೋಗ ಸೃಷ್ಟಿ ಅಷ್ಟೇ ಅಲ್ಲದೆ ಸ್ಥಳೀಯ ಪ್ರತಿಭೆಗಳು ಮತ್ತು ಅವಕಾಶಗಳನ್ನ ಇದು ಮಾಡಿಕೊಡ್ತದೆ. ಇದರಿಂದ ನಗರಗಳಲ್ಲಿ ವಲಸೆ ಹೋಗುವ ಪ್ರಮಾಣ ಕಡಿಮೆ ಮಾಡೋದು ಕೂಡ ಇದರ ಉದ್ದೇಶವಾಗಿದೆ. ರಾಜ್ಯದ ಸಮಗ್ರ ಆರ್ಥಿಕ ಪ್ರಗತಿಗೆ ಕೂಡ ಇದು ಸಹಾಯಕವಾಗಲಿದೆ ಅಂತಕ್ಕಂಥದ್ದನ್ನ ಹೇಳಲಾಗಿದೆ. ಲೀಪ್ ಯೋಜನೆಯನ್ನ ನೀವು ನೋಟ್ ಡೌನ್ ಮಾಡ್ಕೋಬೇಕು, ತುಂಬಾ ಇಂಪಾರ್ಟೆಂಟ್ ಫಾರ್ ಕರ್ನಾಟಕ ಸ್ಟೇಟ್ ಕರೆಂಟ್ ಅಫೇರ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವಾಗಲಿ. ಥ್ಯಾಂಕ್ ಯು.